ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಇದು. ಸೊ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಒಂದು ಫ್ರೀ ಆದ ಸಮಯದಲ್ಲಿ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು. ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ. ಯಾವೊಂದು ವೆಬ್ಸೈಟು ಇದು ಫೇಕಾ ರಿಯಲ್ಲಾ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತು ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದು ವೆಬ್ಸೈಟ್ ಬಂದು ಅಪೆನ್ ಅಂತ. ಇದೊಂದು 100% ರಿಯಲ್ ಆದಂಥ ಜಾಬ್ ಅಪ್ಡೇಟ್ನ ತರ್ತಾ ಇರೋದು. ಈ ಒಂದು ವೆಬ್ಸೈಟಲ್ಲಿ ನೀವು ಕೆಲಸ ಮಾಡಿದರೆ ಪ್ರತಿ 1 ಗಂಟೆಗೆ $2ನ ಅವರು ಕೊಡ್ತಾ ಇದ್ದಾರೆ. $2 ಅಂತ ಅಂದರೆ ನಿಯರ್ಲಿ ನಿಮಗೆ $150 $200 ಸಿಗ್ಬೋದು. ಓಕೆನಾ? ಬೇಕಿದ್ರೆ ನೀವು ಕನ್ವರ್ಟ್ ಮಾಡಿ ನೋಡ್ಬೋದು. ಹಾಗಿದ್ರೆ ಏನು ಕೆಲಸ ಏನು ಪ್ರತಿಯೊಂದು ಡೀಟೇಲ್ಸ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಅಪೆನ್ ಅಂದರೆ ಏನಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತೀರಾ ಏನು ಪ್ರತಿಯೊಂದು ತಿಳ್ಕೊಳ್ಳೋಣ. ವಿ ಆರ್ ಲುಕಿಂಗ್ ಫಾರ್ ದ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಟು ಪಾರ್ಟಿಸಿಪೇಟ್ ಇನ್ ಸಮ್ ಆಫ್ ಅವರ್ ಮೆನಿ ಎಕ್ಸಿಸ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್. ಈ ಒಂದು ಕಂಪ್ನಿ ಕಡೆಯಿಂದ ಎಲ್ಲ ಭಾಗದ ಜನರಿಗೂ ಕೂಡ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ದೀಸ್ ಆಪರ್ಚುನಿಟೀಸ್ ರೇಂಜ್ ಫ್ರಮ್ ಸಿಂಪಲ್ ಸರ್ವೇಸ್ ದಟ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ ಲೆಸ್ ದ್ಯಾನ್ 1 hour. ಸೊ ಅವ್ರು ಕೆಲವೊಂದು ಸರ್ವೆಗಳನ್ನ ಕೊಟ್ಟಿರ್ತಾರೆ. ಆ ಸರ್ವೆನ ಕಂಪ್ಲೀಟ್ ಮಾಡೋದಕ್ಕೆ 1 hourಗಿಂತ ಕಡಿಮೆ ಸಮಯದಲ್ಲೇ ನೀವು ಈ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಈಗ ತುಂಬ ಜನದ ಹತ್ರ ಲ್ಯಾಪ್ಟಾಪ್ ಇರಲ್ಲ, ವೈಫೈ ಕನೆಕ್ಷನ್ ಇರಲ್ಲ. ಅಂಥವರು ಈ ಒಂದು ಜಾಬ್ನ ನೀವು ಪಾರ್ಟ್ ಟೈಮ್ ಆಗಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಹೋಗೋಣ ನಾವೀಗ ಯಾವ ಒಂದು ಜಾಬ್ ರೋಲ್ ಅಂತ ಅಂದರೆ AI ಮಾಡೆಲ್ ಟ್ರೈನಿಂಗ್ ಎಕ್ಸ್ಪರ್ಟ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಜಾಯಿನ್ ಎ ಡೊಮೈನ್ ಅಂತ ಇದೆಯಲ್ಲ, ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲೊಂದು ನಾನು ಫಿಲ್ಟರ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ನಮಗೆ ಇಲ್ಲಿ ನಮ್ಮ ಒಂದು ಇಂಡಿಯಾಗೆ ಒಂದೇ ಒಂದು ಜಾಬ್ ಆಪರ್ಚುನಿಟಿ ಇದೆ. ಯಾವುದು ಅಂತಂದರೆ ಸೋಷಿಯಲ್ ಮೀಡಿಯಾ ಎವಾಲ್ಯೂಯೇಟರ್ ಅಂತ ಇದೆ. ಸೊ ಏನು ಪ್ರತಿಯೊಂದನ್ನು ಇವಾಗ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಇದು ರಿಮೋಟ್ ಅಂತಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈಗ ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೀವೇನಾಗಿ ಕೆಲಸ ಮಾಡ್ತೀರಾ, AI ಟ್ರೈನರ್ಸ್ ಡೊಮೈನ್ ಎಕ್ಸ್ಪರ್ಟ್ಸ್ ಸೋಷಿಯಲ್ ಮೀಡಿಯಾ. ಓಕೆನಾ? ಇಲ್ಲಿ ಜಾಯಿನ್ ದ ಅಪೆನ್ ಟೀಮ್ ಆಸ್ ಎನ್ ಇಂಡಿಪೆಂಡೆಂಟ್ contractor for the project. Detecting lies on the social media is all about getting people like you involved in finding and researching fake information online. We want to focus on things that happened recently and could cause some real problems if people believe them. ಸೊ ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಮೀಡಿಯಾ ಎವಾಲ್ಯೂಯೇಟರ್ ಅಲ್ಲಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾಸ್ ಲೈಕ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇದರಲ್ಲೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇರುತ್ತೆ, ಫೇಕ್ ಮೆಸೇಜಸ್ ಹರಿದಾಡ್ತಾ ಇರುತ್ತೆ. ಆ ಥರದ್ದೊಂದು ಫೇಕ್ ಮೆಸೇಜ್ ಮೇಲೆ ನೀವು ಕಣ್ಣಿಡಬೇಕು. ಸೊ ಇದು ಫೇಕ್ ಮೆಸೇಜಾ, 100% ಈ ಮೆಸೇಜ್ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅನ್ನೋದನ್ನು ನೀವು ರಿಸರ್ಚ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಆ ಒಂದು ಮೆಸೇಜ್ ಏನಾದರೂ ಫೇಕ್ ಇತ್ತು ಅಂತ ಹೇಳಿದರೆ ನೀವು ಇವ್ರಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾವ ರೀತಿ ಏನು ಪ್ರತಿಯೊಂದು ಕೂಡ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಆವಾಗ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ನಿಮಗೆ ಒಂದು ಓವರ್ವ್ಯೂನ ಕೊಟ್ಟಿರ್ತಾರೆ ಹೇಗೆ ನೀವು ಕೆಲಸ ಮಾಡ್ತೀರಾ ಅಂತ. ಹೌ ವಿ ಡೂ ಇಟ್ ಅಂತ. ಚೆಕ್ ದ ಫ್ಯಾಕ್ಟ್ಸ್. ವಿ ವಾಂಟ್ ಯು ಟು ಕಂಪೇರ್ ವಾಟ್ ಸೈಡ್ ಇನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಿತ್ ಅ ರಿಲಯಬಲ್ ಇನ್ಫಾರ್ಮೇಷನ್ ಟು ಇಟ್ಸ್ ಟ್ರೂ. ಸೊ ಈಗ ಏನೋ ಒಂದು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಏನೋ ಒಂದು ಮೆಸೇಜ್ನ ತಪ್ಪಾಗಿ ಕಳಿಸ್ಬಿಟ್ಟಿರು, ಫೇಕಾಗಿ ಕಳಿಸಿರ್ತಾರೆ. ಆ ಒಂದು ಮೆಸೇಜು ಕರೆಕ್ಟೋ ಇಲ್ವೋ ಅಂತ ನೀವೇನು ತಿಳ್ಕೊಬೇಕು, ಅದು ಫ್ಯಾಕ್ಟ್ನ ತಿಳ್ಕೊಬೇಕು. ನೀವು ಗೂಗಲ್ ಮಾಡಿ ನೋಡಿ ಈ ಒಂದು ಫ್ಯಾಕ್ಟ್ ಕರೆಕ್ಟ್ ಇದೆಯೋ ಸುಳ್ಳಿದೆಯೋ ಅಂತ. ಕೀಪ್ ಅಪ್ ವಿತ್ ವಾಟ್ಸ್ ಹ್ಯಾಪ್ನಿಂಗ್. ಯೂಸ್ ಟ್ರೆಂಡಿಂಗ್ ಮ್ಯಾಪ್ಸ್. ಚೆಕ್ ಮ್ಯಾಪ್ಸ್ ದಟ್ ಶೋ ವಾಟ್ಸ್ ಪಾಪ್ಯುಲರ್ ಟು guide you search.
ವಾಚ್ ಫಾರ್ ರಿಪೀಟ್ ಲೇಯರ್ಸ್. ಪದೇ ಪದೇ ಈ ರೀತಿಯಾಗಿ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಿರ್ತಾರಲ್ಲ, ಅದನ್ನು ನೀವು ರಿಸರ್ಚ್ ಮಾಡಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಏನು ಅಂತ. ಫಾರ್ ಎ ಪೋಸ್ಟ್ ಟು ಬಿ ವರ್ತ್ ಚೆಕಿಂಗ್ ಇಟ್ ಮಸ್ಟ್. ಸೊ ಅದೊಂದು ಫೇಕ್ ಕಂಟೆಂಟ್ನ ಅಂತಂದರೆ ಅದು ಫೇಕ್ ಕಂಟೆಂಟ್ ಇರುತ್ತಲ್ಲ, ವಾಟ್ಸಪ್ಪಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಂದರೆ ಇದೆಲ್ಲ ಬರುತ್ತೆ. ಸೊ ಅದು ಒಂದು ಮೆಸೇಜು ನಿಮಗೆ 1-2 ವೀಕಲ್ಲಿರೋಂಥ ರೀಸೆಂಟ್ ಮೆಸೇಜಸ್, ರೀಸೆಂಟ್ ಫೇಕ್ ಇನ್ಫಾರ್ಮೇಷನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಬಿ ಅಬೌಟ್ ಸಮಥಿಂಗ್ ದಟ್ ಕುಡ್ ಸೀರಿಯಸ್ಲಿ ಫೂಲ್ ಪೀಪಲ್. ಸೊ ಅದನ್ನು ನಿಜವಾಗ್ಲೂ ಜನಗಳಿಗೆ ಫೂಲ್ ಮಾಡ್ತಾ ಇದೆಯಾ ಏನು, ಅದ್ರದ್ದು ಟೈಟಲ್ ಏನಾದರೂ ಮಿಸ್ಟೇಕ್ ಇದೆಯಾ ಏನು ಅನ್ನೋದು ಫೇಕ್ ಅನ್ನೋದನ್ನು ನೀವು ಸಾಬೀತು ಮಾಡಬೇಕಾಗತ್ತೆ. ಓಕೆನಾ? ವಾಟ್ ಯು ನೀಡ್ ಟು ಶೋ, ಮೇಕ್ ಶೂರ್ ಇಟ್ ಡಸಂಟ್ ಹ್ಯಾವ್ ಎನಿ ಮೇಡ್ ಅಪ್ ಇನ್ಫಾರ್ಮೇಷನ್, ಮಿಸ್ಸಿಂಗ್ ಡೀಟೇಲ್ಸ್ ಆರ್ ಫೇಕ್ ಪಿಕ್ಚರ್, ಚೆಕ್ ಇಟ್ಸ್. ಸೊ ಇವಾಗ ನೀವು ರೀಸೆಂಟಾಗಿ ನೋಡಿದ್ರಿ ಅಲ್ಲ, ಏನು ಫೇಕ್ ವಿಡಿಯೋಸ್ದು, ಯಾರ್ದೋ ಮುಖಕ್ಕೆ ಇನ್ಯಾರ್ದೋ ಮುಖನ ತೊಗೊಂಡು ಹಾಕಿ ಏನೇನೋ ಫೇಕ್ ಮಾಡ್ತಾರಲ್ಲ, ಆ ಥರ ಏನಾದರೂ ಇತ್ತು ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು ಅಂತಂದರೆ ಅದ್ರ ಮೇಲೆ ನೀವು ಕಣ್ಣಿಟ್ಬಿಟ್ಟು, ಸೊ ಅದನ್ನು ಫೇಕೋ ರಿಯಲ್ ಅಂತ ಹೇಳ್ಬಿಟ್ಟು ನೀವು ರಿಸರ್ಚ್ ಮಾಡಿ ಈ ಒಂದು ಕಂಪ್ನಿಗೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಹೌ ಟು ಫೈಂಡ್ ಸ್ಟಫ್ ಟು ಚೆಕ್, ಇದನ್ನು ಹೇಗೆ ನಾವು ಚೆಕ್ ಮಾಡೋದು ಅಂತಂದರೆ, ಗೂಗಲ್ ಮಾಡಬೇಕು ನೀವು, ಮತ್ತು ರೀಸೆಂಟ್ ನ್ಯೂಸ್ಗಳನ್ನ ನೋಡ್ತಾ ಇರಬೇಕು. ಇದಕ್ಕೆ ಕೀ ರಿಕ್ವೈರ್ಮೆಂಟ್ಸ್ ಏನು, ಮಸ್ಟ್ ಬಿ ಕರೆಂಟ್ಲಿ ಲೊಕೇಟೆಡ್ ಇನ್ ಇಂಡಿಯಾ. ಈ ಒಂದು ಕೆಲಸ ಮಾಡೋದಕ್ಕೆ ನೀವು ಇಂಡಿಯಾದವ್ರು ಆಗಿರಬೇಕು. ಬಿ ಫ್ಲೂಯೆಂಟ್ ಇನ್ ಹಿಂದಿ ಆ್ಯಂಡ್ ಹ್ಯಾವ್ ಎ ಪ್ರೊಫೆನ್ಸಿ ಇನ್ ಇಂಗ್ಲೀಷ್ ಅಂತ ಕೇಳ್ತಾ ಇದ್ದಾರೆ. ಹಿಂದಿ ಮತ್ತು ಇಂಗ್ಲೀಷು ಬರಬೇಕು. ಮಸ್ಟ್ ಬಿ ಏಬಲ್ ಟು ಪ್ರೊವೈಡ್ ಯುವರ್ ವ್ಯಾಲಿಡ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್. ಸೊ ಈಗ ಎಲ್ಲರ ಹತ್ರ ಕೂಡ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇರುತ್ತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದನ್ನು ನೀವು ಲಿಂಕ್ನ ಕೊಡಬೇಕಂತೆ. ಮಸ್ಟ್ ಹ್ಯಾವ್ ಆ್ಯನ್ ಎಜುಕೇಷನಲ್ ಡಿಗ್ರಿ. ಸೊ ಇದಕ್ಕೊಂದು ಡಿಗ್ರಿ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಫ್ ಯುವರ್ ಅಪ್ಲಿಕೇಶನ್ ಈಸ್ ಸಕ್ಸಸ್ಫುಲ್, ಯು ವಿಲ್ ರಿಸೀವ್ ಆನ್ ಇಮೇಲ್ ಫ್ರಮ್ ದ ಅಪನ್ ರಿಗಾರ್ಡಿಂಗ್ ಸೆಟ್ಟಿಂಗ್ ಅಪ್ ಯುವರ್ ಪರ್ಸನೈಸ್ಡ್ ಅಕೌಂಟ್ ಇನ್ ಅಪನ್ ಕಂಟೆಂಟ್. ಫ್ರಮ್ ಇಯರ್ ಯು ಸಿಂಪ್ಲಿ ರೀಸೆಟ್ ಯುವರ್ ಪಾಸ್ವರ್ಡ್ ಟು ಗೇನ್ ಆಕ್ಸೆಸ್ ಟು ಯುವರ್ ಅಕೌಂಟ್ ಅಂತ ಪ್ರಾಜೆಕ್ಟ್ ವಿಲ್ ಬಿ ರೆಡಿ ಆ್ಯಂಡ್ ವೇಟಿಂಗ್. ಸೊ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ಸಕ್ಸಸ್ಫುಲ್ ಆಯಿತು ಅಂತಂದರೆ ನಿಮಗೆ ಆ್ಯಪನ್ ಕಂಪನಿ ಕಡೆಯಿಂದನೇ ಒಂದು ಮೇಲ್ ಬರುತ್ತೆ. ಸೊ ಆ ಒಂದು ಮೇಲಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು, ಮತ್ತು ನಿಮ್ಮ ಒಂದು ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ಪ್ರಾಜೆಕ್ಟ್ಸ್ ರೆಡಿ ಇರುತ್ತೆ, ನೀವು ಕೆಲಸನ ಶುರು ಮಾಡ್ಬೋದು. ಬೈ ಜಾಯ್ನಿಂಗ್ ಇನ್ ಯು ಆರ್ ಹೆಲ್ಪಿಂಗ್ ಮೇಕ್ ಎ ಸೋಷಿಯಲ್ ಮೀಡಿಯಾ ಎ ಮೋರ್ ಆನೆಸ್ಟ್ ಆ್ಯಂಡ್ ರಿಲಯಬಲ್ ಪ್ಲೇಸ್. ಟುಗೆದರ್ ವಿ ಕ್ಯಾನ್ ಸ್ಟಾಪ್ ದ ಸ್ಪ್ರೆಡ್ ಆಫ್ ಲೈಸ್ ಆನ್ಲೈನ್. ಸೊ ಇದರಿಂದ ನೀವು ಸೋಷಿಯಲ್ ಮೀಡಿಯಾನ ಏನು ಸ್ಪ್ರೆಡ್ ನ್ಯೂಸ್ ಇರುತ್ತೆ ಅದನ್ನು ನೀವು ಸ್ಟಾಪ್ ಮಾಡ್ಬೋದು. ಪರ್ ಅವರಿಗೆ ನಿಮಗೆ $2 ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಇದೆಲ್ಲ ಪ್ರೊಫೈಲ್ ಎಲ್ಲ ಓಕೆ ಆಯಿತು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾ ಎವಾಲ್ಯೂಯೇಟರ್. ಸೊ ಇವಾಗ ನೀವಿಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ನ, ಅಪ್ಡೇಟೆಡ್ ರೆಸ್ಯೂಮ್ನ ಸೆಂಡ್ ಮಾಡಿ, ಅಪ್ಲೋಡ್ ಮಾಡಿ. ಇಲ್ಲಿ ನಿಮ್ಮ ಒಂದು ಫುಲ್ ನೇಮು ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ, ನೀವು ಯೂಸ್ ಮಾಡೋ ಅಂಥ ಇಮೇಲ್ ಐ ಡಿ, ಇದೇ ಇಮೇಲ್ ಐ ಡಿಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆಯೋ ಇಲ್ವೋ ಅಂತ ಮೇಲ್ ಬರುತ್ತೆ. ಹಾಗೆ ನೀವು ಯೂಸ್ ಮಾಡೋ ಅಂಥ ಫೋನ್ ನಂಬರು, ಕರೆಂಟ್ ಲೊಕೇಶನ್ನು ಇಂಡಿಯಾ ಅಂತಲೇ ಹಾಕಬೇಕು. ಯಾಕಂತಂದರೆ ಈಗ ಆಪರ್ಚುನಿಟಿ ಇರೋದು ಇಂಡಿಯಾದವ್ರಿಗೆ ಮಾತ್ರ. ಕರೆಂಟ್ ಕಂಪ್ನಿ, ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಒಂದು ಕರೆಂಟ್ ಕಂಪ್ನಿನ ಹಾಕಿ. ಲಿಂಕ್ಡ್ಇನ್ URL, ನಿಮ್ಮ ಹತ್ರ ಲಿಂಕ್ಡ್ಇನ್ ಇತ್ತು ಅಂತಂದರೆ ಲಿಂಕ್ಡ್ಇನ್ URL ಹಾಕಿ. ಇಲ್ಲಿ ಫೇಸ್ಬುಕ್ URL ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ. ಓಕೆನಾ? ನಿಮ್ಮೊಂದು ಫೇಸ್ಬುಕ್ದು ಹಾಕಿ. ಇಲ್ಲ ಅಂತಂದರೆ ಇಲ್ಲೇನು ರೆಡ್ ಕಲರ್ ಮಾರ್ಕ್ ಕೊಟ್ಟಿಲ್ಲ, ಸೊ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ, ಈ ಒಂದು ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಇನ್ ವಿಚ್ ಕಂಟ್ರಿ ಆರ್ ಯು ಕರೆಂಟ್ಲಿ ರಿಸೈಡಿಂಗ್ ಅಂತ ಕೇಳಿದ್ದಾರೆ. ಸೊ ನಾವು ಇಂಡಿಯಾದಲ್ಲಿರೋದ್ರಿಂದ ನಾವು ಇಂಡಿಯಾ ಅಂತ ಹಾಕೋಣ. ಇಂಡಿಯಾ. ಇನ್ ವಿಚ್ US ಸ್ಟೇಟ್ ಆರ್ ಯು ಕರೆಂಟ್ಲಿ ರಿಸೈಡಿಂಗ್ ಅಂತ ಇದೆ. ಇಫ್ ಅಪ್ಲಿಕೇಬಲ್ ಅವರು US ಅಲ್ಲಿದ್ದರೆ ಅವರು ಎಸ್ ಅಂತ ಹಾಕ್ತಾರೆ. ಸೊ ಇಲ್ಲಿ ನಮಗೆ ನಾಟ್ ಅಪ್ಲಿಕೇಬಲ್ ಎನ್ನೆ ಅಂತ ಹಾಕೋಣ. ಪ್ರೈಮರಿ ಲ್ಯಾಂಗ್ವೇಜು, ನೀವು ಯಾವುದು ಪ್ರೈಮರಿ ಲ್ಯಾಂಗ್ವೇಜ್ ಸ್ಪೋಕ್ ಮಾಡ್ತೀರಾ ಅಂತ, ಯಾವುದು ಪ್ರೈಮರಿ ಲ್ಯಾಂಗ್ವೇಜ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಅವ್ರು ಕೂಡ ಇಂಗ್ಲೀಷ್ ಮತ್ತು ಹಿಂದಿಗೆ ಕೇಳಿರೋದು. ಇಲ್ಲಿ ಅಡಿಷನಲ್ ಲ್ಯಾಂಗ್ವೇಜ್ ರಿಲೆವೆಂಟ್ ಟು ದಿಸ್ ಜಾಬ್ ಅಂತ ಇದೆ. ಸೊ ಇಲ್ಲಿ ಇಂಗ್ಲೀಷ್ ಹಾಕಿ, ಅಲ್ಲಿ ಹಿಂದಿ ಅಂತ ಕೊಡಿ.
ಇವಾಗ ಇಲ್ಲಿ ಹಿಂದಿ ಅಂತ ಕೊಡಿ, ಓಕೆನಾ. ನೆಕ್ಸ್ಟು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ನಿಮ್ಮದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮಿನಿಮಮ್ ಇಲ್ಲಿ ಡಿಗ್ರಿನ ಕೇಳಿದ್ದಾರೆ, ಸೊ ನೋಡಿಕೊಂಡು ಎಂಟರ್ ಮಾಡಿ, ಆಯಿತಾ. ನೆಕ್ಸ್ಟು ಅವೈಲಬಲ್ ಅವರ್ಸ್ ಟು ವರ್ಕ್ ಪರ್ ವೀಕ್. ಒನ್ ವೀಕಲ್ಲಿ ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು 20 ವೀಕ್ಸ್ ಅಂತ ಹಾಕಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ಆ್ಯಡ್ ಎ ಕವರ್ ಲೆಟರ್ ಆರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಶೇರ್ ಅಂತ ಇದೆ. ಸೊ ನಿಮ್ಮ ಒಂದು ರೆಸ್ಯೂಮ್ಗೆ ನಾನು ಕವರ್ ಲೆಟರ್ ಬರೀಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ನೀವು ಏನಕ್ಕೆ ಮತ್ತು ಇಲ್ಲಿ ನನ್ನನ್ನು ಏನಕ್ಕೆ ಈ ಜಾಬ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ಆನ್ಸರ್ನ ಇಲ್ಲಿ ಬರೀರಿ. ಸೊ ನೀವು ಗೂಗಲ್ ಮಾಡಿ ಆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಕಾಪಿ ಪೇಸ್ಟ್ ಮಾಡಿಬಿಡಿ, ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಹಾಕಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ರೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಏಷ್ಯನ್ ಅಂತ. ನೆಕ್ಸ್ಟ್ ಇಲ್ಲಿ ಐ ಆಮ್ ನಾಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಟನ್ ಏನಿದೆ ಇದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸೆಂಡ್ ಆಗುತ್ತೆ. ಸೊ ಅವರು ಎಲ್ಲ ರಿವ್ಯೂ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಏನಾದರೂ ಸೆಲೆಕ್ಟ್ ಆಯಿತು ಅಂತಂದರೆ ಸೆಲೆಕ್ಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಪ್ರಾಜೆಕ್ಟ್ ರೆಡಿ ಇರುತ್ತೆ, ನೀವು ಕೆಲಸ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.